ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವ್ಯಾನಿಟಿ ಟಾಕ್ ವಿತ್ ಸಂಜನಾ. ಅಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಪಾಂಡಿಚೇರಿ. ನಾವು ನಾಳೆ ಪಾಂಡಿಚೇರಿಗೆ ಹೊರಟಿದ್ದೀವಿ. ಸೊ ನಾನು ಏನೇನು ಸ್ನ್ಯಾಕ್ಸ್ನ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನನ್ನ ಮಗಳಿಗೆ ಅಂತ ನಾನು ಬೇಗ ತೋರಿಸ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಖಾನ ಆ್ಯಂಡ್ ಈಟ್ ಬೆಟರ್ ಆ್ಯಂಡ್ ಕೋ ಲಡ್ಡೂಸ್, ಕೆಲವೊಂದು ಬಾಳೆಹಣ್ಣು, ಸ್ಲರ್ಪ್ ಫಾರ್ಮಿಂದ ಕುಕೀಸ್. ಮದುವೆ ಆದಮೇಲೆ ನಾನು ಕಲ್ತ್ಕೊಂಡಿದ್ದು ಮೇಜರ್ ಲೈಫ್ ಹ್ಯಾಕ್, ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಲಾಂಡ್ರಿ ಬಾಸ್ಕೆಟ್ನ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಬಟ್ಟೆನ ವಾಶ್ಗೆ ಹಾಕ್ಬಿಡೋದು. ಬೆಳಗ್ಗೆ 6:36 ಆಗಿದೆ ಆ್ಯಂಡ್ ನಾವು ಹೊರಡ್ತಾ ಇದ್ದೀವಿ ಪಾಂಡಿಚೇರಿಗೆ. ಫಸ್ಟ್ ನಾವು ಆ್ಯಕ್ಚುಲಿ ಪಾಂಡಿಚೇರಿಲಿ ಆನ್ ದ ವೇ ಒಂದು ಟೆಂಪಲ್ ಇದೆ, ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 150 ಕಿಲೋಮೀಟರ್ಸ್ ಇದೆ ಆ್ಯಕ್ಚುಲಿ. ಅಲ್ಲಿ ಟ್ರಾಫಿಕ್ ಇದ್ದಿದ್ದು, ರೋಡ್ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ಇದರಿಂದ, ಬಟ್ ಐ ಡೋಂಟ್ ಥಿಂಕ್ ಯೂಶಲಿ ಟ್ರಾಫಿಕ್ ಅಲ್ಲಿರುತ್ತೆ ಅಷ್ಟೊಂದು ಅಂತ. ಬಟ್ ಎನಿವೇಸ್ ಅಲ್ಲಿ ಪಾಸ್ ಆಯಿತು. ಸೊ ನಾವು ಫಸ್ಟ್ ಸ್ಟಾಪ್ ತಗೋತಾ ಇದ್ದೀವಿ ಆ್ಯಂಡ್ ಇಟ್ ಈಸ್ ಇನ್ ಮುರುಗನ್ ಇಡ್ಲಿ ರೆಸ್ಟೋರೆಂಟ್ ಬ್ರೇಕ್ಫಾಸ್ಟಿಗೆ. ಅವ್ರ ಸ್ಪೆಷಲ್ ಐಟಮ್ಸನ್ನು ನೀವು ಆರ್ಡರ್ ಮಾಡಿಲ್ಲ ಅಂದರೂ ಈ ಥರ ಟ್ರೇಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಹೋಟೆಲಲ್ಲಿ. ಸೊ ಇವಾಗ ದೋಸೆ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಆಲ್ಸೋ ವಡನೆ ಸಾಂಬಾರು. ಇದು ನಮ್ಮ ಆ್ಯಕ್ಚುಲ್ ಆರ್ಡರ್. ಬಟ್ ಅದ್ರ ಜೊತೆಗೆ ಸ್ಪೆಷಲಿ ಜಾಮೂನು ಮತ್ತು ಈ ಸ್ವೀಟ್ ಪೊಂಗಲ್ ಕೂಡ ತೊಗೊಂಡಿದ್ದೀವಿ. ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಇಡ್ಲೀಸ್ ಎಲ್ಲ ಸಖತ್ ಸಾಫ್ಟ್ ಇತ್ತು. ನಾನು ಯೂಶಲಿ ಕಾಫಿ ಕುಡಿಯೋದಿಲ್ಲ, ಬಟ್ ಈ ಜಾಗದಲ್ಲಿ ಕಾಫಿ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೆ. ಹಾಗಾಗಿ ಈ ಒಥೆಂಟಿಕ್ ಫಿಲ್ಟರ್ ಕಾಫಿನ ಟೇಸ್ಟ್ ಮಾಡೋದಕ್ಕೆ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಫುಡ್ ತುಂಬ ಚೆನ್ನಾಗಿತ್ತು ಇಲ್ಲಿ ಬ್ರೇಕ್ಫಾಸ್ಟ್ಗೆ. ಯಾವ ಬೇಬಿ ಬೇಕು ನಿಂಗೀಗ? ಯಾವ್ದು ಅದ್ರ ಹೆಸರೇನು? ಬೋಡಿ ಬೇಬಿನ ರುಪನ್ಜಲ್ಲ? ಬೋಡಿ ಬೇಬಿ ಬೇಕಾ? ನನಗೆ ಬರೀ ಒಂದು ಮಗಳಿದ್ದಾಳೆ, ಬಟ್ ನನ್ನ ಮಗಳಿಗೆ 3 ಮಕ್ಕಳಿದ್ದಾರೆ. ಇದು ಬೋಡಿ ಬೇಬಿ ಅಂತೆ, ಅದು ಬಂದು ರೂಬಿ. ಇದು ರುಪನ್ಜಲ್, ಬಿಕಾಸ್ ಇದು ರುಪನ್ಜಲ್ ಡಾಲ್ ಆ್ಯಕ್ಚುಲಿ. ಇದಕ್ಕೆ ಸೊ ಅವಳು 3 ತಕ್ಕಂಗೆ ಒಂದು ಮಗುನ ಇಟ್ಕೊತಾಳೆ ನನ್ನ ಮಗಳು. ಅಲ್ಲ ಚಿನಿ? ಈ ಬೋಡಿ ಬೇಬಿ ಬಾಯಿ ಒಳಗಡೆ ಏನೋ ತುರ್ಕಿದ್ಯಾ? ಇದು ನಮ್ಮ ಕಾರಿನ ಸೆಟಪ್. ಮಗಳನ್ನ ಕಾರ್ ಸೀಟಿಗೆ ಹಾಕ್ಬಿಡ್ತೀವಿ ಆ್ಯಂಡ್ ಇದು ನನ್ನ ಡೈಪರ್ ಬ್ಯಾಗ್. ಬಟ್ ಇವಾಗ ಡೈಪರ್ಗಿಂತ ಜಾಸ್ತಿ ನನ್ನ ಮಗಳದು ಟಾಯ್ಸ್ ಮತ್ತು ಬಟ್ಟೆ ಇಟ್ಕೋತೀನಿ. ಆ್ಯಂಡ್ ಒಂದು ಸಪ್ರೇಟ್ ಬ್ಯಾಗಲ್ಲಿ ಅವಳದು ಸ್ನ್ಯಾಕ್ಸ್ ಇಟ್ಕೋತೀನಿ ಹಾಗೆ ಕೊಡೋದಕ್ಕೆ. ಆ್ಯಂಡ್ ಹಿಂದೆ ಆಬ್ವಿಯಸ್ಲಿ ಬ್ಯಾಗ್ಸ್ ಇದೆ. ತಿಂಡಿ ಮುಗಿಸಾದ್ಮೇಲೆ ನಾವು ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡ್ವಿ. ಬಟ್ ಗೂಗಲ್ ಮ್ಯಾಪ್ಸ್ ರೀರೂಟ್ ಆಗಿ ನಮ್ಮನ್ನ ಹಳ್ಳಿ ಕಡೆಯಿಂದ ಅರುಣಾಚಲಂ ಟೆಂಪಲಿಗೆ ಕರ್ಕೊಂಡು ಹೋಯಿತು. ಸೊ ಹಾಫ್ ಆನ್ ಅವರ್ ಡಿವಿಯೇಷನ್ ಆಯಿತು, ಬಟ್ ಇಟ್ ವಾಸ್ ರಿಯಲಿ ವರ್ತ್ ಇಟ್. ಯಾಕಂದರೆ ನಮಗೆ ಸೀನಿಕ್ ಡ್ರೈವ್ ಆಯಿತು. ತುಂಬ ಬ್ಯೂಟಿಫುಲ್ ಆಗಿತ್ತು ಸೀನರಿ ಎಲ್ಲ. ಅರುಣಾಚಲಂ ಟೆಂಪಲ್ನ ರೀಚ್ ಆಗಿದ್ದೀವಿ. ಆದರೆ ಇಲ್ಲಿ ದೇವಸ್ಥಾನದ ಹತ್ರ ಕಾರ್ಗಳನ್ನ ಬಿಡೋದಿಲ್ಲ, ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ಸೊ ಒಂದು ಸ್ವಲ್ಪ ದೂರದಲ್ಲಿ ಕಾರ್ನ ನಿಲ್ಲಿಸಿದ್ದೀವಿ. ಇಮಿಡಿಯೇಟಾಗಿ ಆಟೋ ಸಿಕ್ತು. ಆ್ಯಕ್ಚುಲಿ ಆಟೋದವರು ಒಳಗಡೆ ರೂಟಿಂದ ಕರ್ಕೊಂಡ್ಬಂದರು. ಆಗ ಗೊತ್ತಾಯಿತು ಒಳಗಡೆ ರೂಟಿಂದ ಬಂದರೆ ಇಲ್ಲಿ ಪಾರ್ಕಿಂಗ್ ಸಿಗುತ್ತೆ ಅಂತ ದೇವಸ್ಥಾನದ ಮುಂದೆ. ಎನಿವೇಸ್ ದೇವಸ್ಥಾನ ಈಗ ಎಂಟರ್ ಆಗ್ತಿದ್ದೀವಿ. ತುಂಬಾ ಬ್ಯೂಟಿಫುಲ್ ಆದಂಥ ಟೆಂಪಲ್ ಆ್ಯಂಡ್ ಆಲ್ಸೋ ಸಿಕ್ಕಾಪಡೆ ಪವರ್ಫುಲ್ ಆದಂಥ ಟೆಂಪಲ್ ಇದು. ಈ ದೇವಸ್ಥಾನ ಸುಮಾರು ದೊಡ್ಡದಾಗಿತ್ತು. ಈ ದೇವಸ್ಥಾನದ ಹೆಸರು ಅರುಣಾಚಲಂ ದೇವಸ್ಥಾನ, ತಿರುವನಮಲೈಯಲ್ಲಿರೋದು. ಈ ದೇವಸ್ಥಾನ ತುಂಬ ಸರೀನಾಗಿತ್ತು, ತುಂಬ ಕಾಮಿಂಗ್ ಆಗಿತ್ತು, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಪವರ್ಫುಲ್ ಆಗಿತ್ತು. ಫ್ರೀ ದರ್ಶನ ಇದೆ, ಬಟ್ ಮಗು ಇರೋದ್ರಿಂದ ಈಸಿ ಆಗಲಿ ಅಂತ ನಾವು 50 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವಿ.
ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 1 hour ಆಯಿತು ಆ್ಯಕ್ಚುಲಿ ದೇವಸ್ಥಾನದಲ್ಲಿ. ಬಿಕಾಸ್ ನಾವು ಹೋದಾಗ ಅರೌಂಡ್ 11:20 ಆಗಿತ್ತು. ಇವಾಗ ಆಲ್ಮೋಸ್ಟ್ 12:30 ಆಗ್ತಾಯಿದೆ. ಹೋದಾಗ ನೈವೇದ್ಯ ಮಾಡ್ತಾಯಿದ್ರು, ಹಾಗಾಗಿ ಕ್ಯೂನ ಸ್ವಲ್ಪ ಸ್ಟಾಪ್ ಮಾಡಿದರು. ಅದರಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ಓವರಾಲ್ ದರ್ಶನ ಚೆನ್ನಾಗಾಯಿತು. ಅಲ್ಲಿಂದ ನಾವು ಆಟೋ ತೊಗೊಂಡು ಹೋದ್ವಿ. ಹೋಗ್ಬೇಕಾದ್ರೆ 150 ಚಾರ್ಜ್ ಮಾಡಿದ್ರು. ಬಟ್ ಬರಬೇಕಾದ್ರೆ ನಮ್ಮ ಚಪ್ಪಲಿ ಬೇರೆ ಕಡೆ ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಡಿವಿಯೇಷನ್ ತೊಗೋಬೇಕಿತ್ತು. ಹಾಗಾಗಿ ಆಟೋ 250 ಚಾರ್ಜ್ ಮಾಡಿದ್ರು. ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಇಟ್ಸ್ ಫೈನ್ ಬಿಕಾಸ್ ನಮಗೆ ಮಗು ಇರೋದ್ರಿಂದ ನಮಗೇನು ಕನ್ವೀನಿಯಂಟ್ ಅನಿಸುತ್ತೋ ಅದನ್ನು ಮಾಡಬೇಕಾಗುತ್ತೆ. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಪಾಂಡಿಚೇರಿ ಫೈನಲಿ. ಕೊಡ್ತೀನಿ. ಸೊ ನಾವು ಪಾಂಡಿಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ನಮ್ಮ ಹೋಟೆಲ್ ಸ್ಟಾಫ್ ಹೇಳಿದ್ದಾರೆ ಇಲ್ಲೇ ವೇಟ್ ಮಾಡಿ ನಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ. ಬಿಕಾಸ್ ನಮ್ಮ ಹೋಟೆಲ್ ಮೋಸ್ಟ್ಲಿ ಆ ರೋಡಲ್ಲಿರುತ್ತೆ, ಫೇಸಿಂಗ್ ದ ರಾಕ್ ಬೀಚ್. ಆ್ಯಂಡ್ ಇಲ್ಲಿ ನೋ ಎಂಟ್ರಿ, ಕಾರ್ಸ್ಗೆಲ್ಲ ಅಲೌಡ್ ಇಲ್ಲ ಇಲ್ಲಿ. ಹಾಗಾಗಿ ನಮ್ಮನ್ನ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದೆ ಆ್ಯಕ್ಚುಲಿ ಮೇನ್ ಸ್ಟ್ರೀಟ್ ಪಾಂಡಿಚೇರಿಲಿ. ಆ್ಯಂಡ್ ಇದು ನಮ್ಮ ಹೋಟೆಲ್ ಅನಿಸುತ್ತೆ. ಇಲ್ಲ ಇದು ನಮ್ಮ ಹೋಟ್ಲಲ್ಲ. ಬಟ್ ಎನಿವೇಸ್ ಇಲ್ಲಿ ಕಾರ್ಸ್ ಅಲೌಡ್ ಇಲ್ಲದೆ ಇರೋದ್ರಿಂದ ನಮ್ಮನ್ನ ಅಲ್ಲಿ ಪಿಕಪ್ ಮಾಡಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆ್ಯಸ್ ಯು ಕ್ಯಾನ್ ಸಿ ದಿಸ್ ಸ್ಟ್ರೀಟ್ ಇಸ್ ವೆರಿ ಪ್ರಿಟಿ. ಅಲ್ಲಿ ನಿಮಗೆ ನೀರು ಕಾಣಿಸುತ್ತೆ. ಆ್ಯಂಡ್ ಇಲ್ಲೆಲ್ಲ ಹೋಟೆಲ್ಸು, ಈಟರೀಸ್, ಹೋಟೆಲ್ಸ್, ಆಲ್ಮೋಸ್ಟ್ ಎಲ್ಲ ಫೇಮಸ್ ಹೋಟೆಲ್ಸ್ ಇಲ್ಲೇ ಇರೋದು. ಸೊ ದಿಸ್ ಪ್ಲೇಸ್ ಲುಕ್ಸ್ ನೈಸ್. ಕಾಕ ಮಾಡ್ತಿದ್ಯಾ ಕಾಕ ಅಂತ. ಸೊ ಎಸ್ ನಮ್ಮ ಹೋಟೆಲ್ ಅದು ಹೂಸ್ ಕಾಕ ಕಾವನಂತ. ಸೊ ಕೂರ್ಸ್ ಶೆಬ್ರೋಲ್ ಅನ್ನೋದು ನಮ್ಮ ಹೋಟೆಲ್. ನಾವು ಇದೇ ಬೀಚ್ ಫ್ರಂಟ್ ಪ್ರಾಪರ್ಟಿನ ತೊಗೊಂಡಿದ್ದೀವಿ. ನನ್ನ ಮಗಳು ಡಾಲೆ ಬಿದ್ದೋದು, ರೂಬಿ ಬಿದ್ದೋದ್ಲು. ಲುಕ್ಸ್ ಕ್ವೈಟ್ ಪ್ರಿಟಿ. This is our stay for tonight. ಸೊ ಇದು ನಮ್ಮ ಹೋಟೆಲ್ ರೂಮ್. ನಮಗೆ ಸಿಕ್ಕಿರೋದು ನಾನ್ ಸಿ ಫೇಸಿಂಗ್. ಬಿಕಾಸ್ ಆ್ಯಕ್ಚುಲಿ ನಾವಿಲ್ಲಿರೋದು ಬರೀ 1 ನೈಟ್ಗೆ. ಚೆಕ್ ಇನ್ ಆಗಿದ್ದ ಆಲ್ಮೋಸ್ಟ್ 3 ಗಂಟೆ ಆಗ್ತಿದೆ. ಆ್ಯಂಡ್ ನಾವಿಲ್ಲಿರೋದು ಬರೀ 1 ನೈಟ್. ಬಿಕಾಸ್ ನಾಳೆ ನಾವು ಬೇರೆ ಕಡೆ ಹೋಗ್ತೀವಿ, ಟೆಂಪಲ್ಗೆ ಹೋಗಬೇಕಿತ್ತು ಅಂತ ನಾನು ಕುರ್ತಾ ಹಾಕ್ಕೊಂಡೆ. ಸೊ ದಿಸ್ ವಾಸ್ ಮೈ ಔಟ್ಫಿಟ್. ತೋರ್ಸೋದು ಮರ್ತೋಗಿತ್ತು ಆವಾಗಲೇ. ನೋಡ್ತಿರೋ ಹಾಗೆ ಇದು ಏನು ತುಂಬ ಲಕ್ಸುರಿಯಸ್ ಆಗಿಲ್ಲ. ಆ್ಯಂಡ್ ಇಟ್ಸ್ ಅ ವೆರಿ ಮಾಡೆಸ್ಟ್ ರೂಮ್ ಟು ಬಿ ಆನೆಸ್ಟ್. ಯಾಕೆ ಅಂತ ಹೇಳ್ತೀನಿ. ಜಸ್ಟ್ 3 ಗಂಟೆ ಆಗೋಗಿದೆ. ಆ್ಯಂಡ್ ಇದಾದ್ಮೇಲೆ ನಾವು ಹೋಗಿ ಆಚೆ ಲಂಚ್ ಮಾಡ್ತೀವಿ. ಆ್ಯಂಡ್ ಜಸ್ಟ್ ಫಾರ್ ಅ ಫ್ಯೂ ಅವರ್ಸ್ ರೆಸ್ಟ್ ಮಾಡ್ತೀವಿ. ನಾಳೆ ನಾವು ಇನ್ನೊಂದು ಕಡೆ ಶಿಫ್ಟ್ ಆಗ್ತೀವಿ, ಇನ್ನೊಂದು ಹೋಟೆಲು. ಅದು ಸ್ವಲ್ಪ ಸಿಟಿಯಿಂದ ದೂರ ಇರೋದ್ರಿಂದ ಇವತ್ತು ಸಿಟಿನ ನೋಡ್ಕೊಂಡು ಹೋಗೋದಕ್ಕೆ ಈ ಹೋಟೆಲ್ ಸರಿ ಹೋಗುತ್ತೆ ಅಂತ ನಾವು ಈ ಹೋಟೆಲ್ನ ಬುಕ್ ಮಾಡ್ಕೊಂಡಿರೋದು. ಸೊ ಇದು ನನ್ನ ಸೆಕೆಂಡ್ ಟೈಮ್ ಪಾಂಡಿಚೇರಿಲಿ. ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ನಾನು ಮಾರ್ಚ್ 30th ಏನೋ ಬಂದಿದ್ದೆ 9 years ಬ್ಯಾಕ್ ನನ್ನ ಫ್ರೆಂಡ್ ಜೊತೆ. ಇಟ್ ವಾಸ್ ಅ ಗರ್ಲ್ಸ್ ಟ್ರಿಪ್. ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅಡ್ವೆಂಚರಸ್ ಥಿಂಗ್ ಐ ಹ್ಯಾವ್ ಡನ್ ಡ್ಯೂರಿಂಗ್ ಮೈ early 20s ಅಂತಾನೆ ಹೇಳ್ಬೋದು. ಸೊ ಆಗ ಬಂದಿದ್ದೆ 9 years ago. ಆ್ಯಂಡ್ ನನಗೆ ಗೊತ್ತಿತ್ತು ಬೇಸಿಕ್ಲಿ ಪಾಂಡಿಚೇರಿ ಟೌನ್ ಸಿಟಿಯಲ್ಲಿ ಆ ಥರ ತುಂಬ ಏನು ನೋಡೋ ಅಂಥದ್ದಿಲ್ಲ. ಬಟ್ ಕ್ಯಾಫೇಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರೆಂಚ್ ಕಾಲನಿ ಸ್ಟ್ರೀಟ್ಸು ಮತ್ತು ಫ್ರೆಂಚ್ ಆರ್ಕಿಟೆಕ್ಚರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಅದೆಲ್ಲ ನೋಡೋದಕ್ಕೆ 1 evening ಸಾಕು. ಬಟ್ ನಾನು ನೋಡ್ಬೇಕು ಅಂದ್ಕೊಂಡಿರೋ ಮೇನ್ ಅಟ್ರಾಕ್ಷನ್ ಸಿಟಿಯಿಂದ ಸ್ವಲ್ಪ ದೂರನೇ ಇರೋದು. ಆ್ಯಂಡ್ ನಮ್ಮ ಆ್ಯಕ್ಚುಲ್ ನಾಳೆ ಚೆಕ್ ಇನ್ ಆಗುವಂತಹ ರೆಸಾರ್ಟ್ ಕೂಡ ಸಿಟಿಯಿಂದ ದೂರನೇ ಇದೆ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಗುಡ್ ಬಿಕಾಸ್ ಅಲ್ಲಿಂದ ನಾನು ಹೋಗ್ಬೇಕು ಅಂದ್ಕೊಂಡಿರೋ ಎಲ್ಲ ಅಟ್ರಾಕ್ಷನ್ ಹತ್ತತ್ರ ಇದೆ. ಊಟಕ್ಕೆ ನಮ್ಮ ಹೋಟೆಲ್ ಪಕ್ಕದಲ್ಲಿರುವಂಥ ಸಿಸಿಲಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ಟೇಕ್ಸ್ ತುಂಬ ಫೇಮಸ್ ಅಂತ ಕೇಳ್ಪಟ್ಟಿದ್ದೆ. ಸೊ ಹೆಂಗಿದ್ರು ಪಕ್ಕದಲ್ಲೇ ಇದೆ, ಹೋಗಿ ಬಂದುಬಿಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿಂದ. ಆ್ಯಂಡ್ ನಾವು ತುಂಬ ಏನು ತೊಗೊಳ್ಳಿಲ್ಲ, 2 ಚಿಕನ್ ಡಿಶ್ ಮಾತ್ರ ತೊಗೊಂಡ್ವಿ ಆ್ಯಂಡ್ ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ಇದು ಅವರ ಮೆನ್ಯೂ ಕಾರ್ಡ್. ನೋಡಬೇಕಂದ್ರೆ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಪ್ರೈಸಸ್ ಎಲ್ಲ ರೀಸನಬಲ್ ಆಗೇ ಇತ್ತು. ಸೊ ಇಲ್ಲಿ ಇಟ್ ವಾಸ್ ಪ್ರಿಟಿ ಗುಡ್. ಆ್ಯಂಡ್ ಅವ್ರದ್ದೇ ಆದಂಥ ಡ್ರಾಟ್ ಬಿಯರ್ ಕೂಡ ಬ್ರೂ ಮಾಡ್ತಾರೆ. ಇಷ್ಟ ಇರೋರು ಬೇಕಂದರೆ ತೊಗೋಬೋದು. ನಾನು ಒಂದು ಲೆಮನ್ ಬೇಸ್ಡ್ ಮಾಕ್ಟೇಲ್ ತೊಗೊಂಡೆ. ಡ್ರಿಂಕ್ ಬಂದಾದಮೇಲೆ ಟೇಸ್ಟ್ ಮಾಡಾದಮೇಲೆ ರೆಗ್ಯುಲರ್ ಪುದೀನ ಲಿಮಿನೇಟ್ ಥರನೇ ಇತ್ತು. ತುಂಬ ಎಕ್ಸ್ಕ್ಲೂಸಿವ್ ಡ್ರಿಂಕ್ ಥರ ಏನಿರಲಿಲ್ಲ.
ಬಟ್ ಓವರ್ ಆಲ್ ಫುಡ್ ಪರವಾಗಿರಲಿಲ್ಲ, ಚೆನ್ನಾಗೇ ಇತ್ತು. ಫ್ರೆಂಚ್ ಫ್ರೈಸ್ 2 ಥರನೂ ಕೊಟ್ಟರು ನನಗೆ. ಪೆರಿ ಪೆರಿನೂ ಕೊಟ್ಟರು, ರೆಗ್ಯುಲರ್ ಫ್ರೆಂಚ್ ಫ್ರೈಸ್ ಕೂಡ ಕೊಟ್ಟರು. ಆ್ಯಂಡ್ ನಾವು ಚಿಕನ್ ವಿಂಗ್ಸ್ ತೊಗೊಂಡ್ವಿ ಆ್ಯಂಡ್ ಆಲ್ಸೋ ಬೇಸಲ್ ಪೆಸ್ಟೋ ಚಿಕನ್ ಬ್ರೆಸ್ಟ್ ಪೀಸಸ್ ಥರ ಬರುತ್ತೆ, ಅದನ್ನು ತೊಗೊಂಡ್ವಿ. ಸೊ ಫುಡ್ ಮೇ ಬಿ 6 on 10 ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ದ ಫೇಮಸ್ ರಾಕ್ ಬೀಚ್. ಇಲ್ಲಿ ಸ್ವಿಮ್ಮಿಂಗ್ ಅಲೌಡ್ ಇರಲ್ಲ ಬಿಕಾಸ್ ಹೈ ಟೈಡ್ಸ್ ಇದೆ. ಆ್ಯಂಡ್ ಅದ್ರ ಎದುರುಗಡೆ ಈ ಸ್ಟ್ರೀಟ್ ಏನಿದೆ, ನಾನು ಸಾಯಂಕಾಲ ಇನ್ನೊಂದ್ಸತಿ ಬಂದು ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಾನು 9 years ago ಬಂದಾಗ ಇಷ್ಟೊಂದು ತಿನ್ನೋದಕ್ಕೆ ಮತ್ತು ಹೋಟೆಲ್ಸ್ ಎಲ್ಲ ಆಗಿರಲಿಲ್ಲ ಇಲ್ಲಿ ಈ ಪರ್ಟಿಕ್ಯುಲರ್ ರೋಡಲ್ಲಿ. ಬಟ್ ನಡೆದಾಡೋದಕ್ಕೆ ಚೆನ್ನಾಗಿತ್ತು. ಆ್ಯಂಡ್ ಈವ್ನಿಂಗ್ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಒಂದು ರೌಂಡ್ ಹೇಗೆ ಕಾಣಿಸುತ್ತೆ ಅಂತ. ಸೊ ದಿಸ್ ಇಸ್ ವೆರಿ ಮಚ್ ವಾಟ್ ಇಸ್ ದೇರ್ ಇನ್ ದ ಸಿಟಿ. ಅಂದರೆ ಇಷ್ಟೇ ಇರೋದು ಸಿಟಿ ಒಳಗಡೆ. ಅಂದರೆ ಈ ಸ್ಟ್ರೀಟ್ ಒಂದು ಫೇಮಸ್ ಇದೆ ಆ್ಯಂಡ್ ಒಂದು ಚರ್ಚ್, ಫೇಮಸ್ ಚರ್ಚ್ ಇದೆ. ಅಂದರೆ ತುಂಬ ಒಂಥರ ಮೋಸ್ಟ್ ಫೇಮಸ್ ಅಟ್ರಾಕ್ಷನ್ಸ್ ಆಗಿ ಇರ್ತಿರೋದು. ಕ್ವಿಕ್ಕಾಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ, ಜಸ್ಟ್ ಸುಮ್ಮನೆ ಹಾಗೆ ಬೀಚ್ ಮತ್ತು ವೈಟ್ ಟೌನಲ್ಲಿ ವಾಕ್ ಮಾಡ್ಕೊಂಬರೋಣ ಅಂತ. ಸೊ ಈ ಕಾಟನ್ ಲೆನಿನ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಸೂಪರ್ ಕಂಫರ್ಟಬಲ್. ಪಾಕೆಟ್ಸ್ ಕೂಡ ಇದೆ ಈ ಸೈಡಲ್ಲ, ಈ ಸೈಡಲ್ಲಿ ಪಾಕೆಟ್ ಕೂಡ ಇದೆ. ಪ್ರಾಮಿನೇಟ್ ಬೀಚ್ ರೋಡಲ್ಲಿ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲಿಂದ ಈಗ ನಾವು ಬೀಚ್ ಒಳಗಡೆ ಬಂದಿದ್ದೀವಿ, ರಾಕ್ ಬೀಚ್ ಒಳಗಡೆ. ಇಲ್ಲಿ ನಾನು ನನ್ನ ಮಗಳಿಗೆ ನೀರಲ್ಲಿ ಆಟಾಡೋಕ್ಕೆ ಬಿಡ್ತಾ ಇಲ್ಲ, ಬಿಕಾಸ್ ಅವ್ರು ಆಲ್ರೆಡಿ ಅಲ್ಲಿ ಸ್ವಿಮ್ಮಿಂಗ್ ಮಾಡಬಾರ್ದು ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ. ನಾನು ಮಾತ್ರ ಸ್ವಲ್ಪ ಕಾಲು ಒತ್ತೆ ಮಾಡಿಕೊಂಡೆ. ಅವಳಿಗೆ ಬರೀ ಮಣ್ಣಲ್ಲಿ ಆಟಾಡೋಕ್ಕೆ ಬಿಟ್ಟಿದ್ದೀನಿ, ನನ್ನ ಹಿಂದೆನೇ ಇದ್ದಾಳೆ. ಸನ್ಸೆಟ್ ಆಗ್ತಿದೆ, ಈ ಸ್ಟ್ರೀಟು ಲೈಫಿಗೆ ಬರ್ತಿದೆ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಎಲ್ಲ ಕಡೆ ಲೈಟ್ಸ್ ಹಾಕಿದ್ದಾರೆ ಆ್ಯಂಡ್ ದ ಹೋಲ್ ಸ್ಟ್ರೀಟ್ ಇಸ್ ಸ್ಲೋಲಿ ಕಮ್ಮಿಂಗ್ ಟು ಲೈಫ್. ಈಗ ಐ ಥಿಂಕ್ ಅರೌಂಡ್ 7 ಆಗಿರ್ಬೇಕು ಅನ್ಸುತ್ತೆ, ನಾನು ಟೈಮ್ ನೋಡ್ಕೊಳ್ಳಿಲ್ಲ. ಡಿನ್ನರ್ಗೆ ರೆಡಿಯಾಗಿ ನಾವು ಹೊರಟಿದ್ದೀವಿ, ನಡ್ಕೊಂಡೇ ಹೋಗ್ತಿದ್ದೀವಿ. ಬಿಕಾಸ್ ನಾವು ಹೋಗ್ಬೇಕು ಅಂದ್ಕೊಂಡಿರೋವಂಥ ರೆಸ್ಟೋರೆಂಟು ನಮ್ಮ ಹೋಟೆಲಿಂದ ಬರೀ 700 meters ಅಂತ ತೋರಿಸ್ತು. ನೈನ್ ಇಯರ್ಸ್ ಬ್ಯಾಕ್ ಬಂದಾಗ ಏನೂ ಶೂಟ್ಸ್ ಇರಲಿಲ್ಲ ಇಲ್ಲಿ. ಬಟ್ ಈಗ ಆಲ್ಮೋಸ್ಟ್ ಲೈಕ್ ಒಂದು 10 meters ಒಂದೊಂದು ಶೂಟ್ ನಡೀತಾ ಇದೆ. ಸಾರಿ, ಲೆಟ್ಸ್ ನಾಟ್ ಫೋಟೋ ಬಾಂಬ್ ದೆಮ್. ದಾರಿಲಿ ಬಾಯ್ಲ್ಡ್ ಪೀನಟ್ಸ್ ಬಂಡಿ ಸಿಕ್ತು. ಸೊ ದಿಸ್ ಇಸ್ ಅ ಸ್ನ್ಯಾಕ್ ಬ್ರೇಕ್ ಬಿಫೋರ್ ದಿ ಆ್ಯಕ್ಚುಯಲ್ ಡಿನ್ನರ್. ಬಿಕಾಸ್ ಆಫ್ ದ ನೈಟ್. ಸೊ ನಾವು ಬಂದಿದ್ದೀವಿ ಕ್ಯಾಫೆ ಕಾರಮಂಡಲಿಗೆ. ಇದು ಒನ್ ಆಫ್ ದ ಮೋಸ್ಟ್ ರೆಕಮೆಂಡೆಡ್ ಸ್ಪಾಟ್ಸ್ ಆಗಿತ್ತು. ಮಗು ಇರೋದಕ್ಕೆ ನಮಗೆ ಅಂತಲೇ ಒಂದು ಪ್ರೈವೇಟ್ ರೂಮ್ ಥರ ಕೊಟ್ಬಿಟ್ರು. ಸೊ ದ್ಯಾಟ್ ನಮಗೂ ಡಿಸ್ಟರ್ಬ್ ಆಗಲ್ಲ, ನಾವು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ. I've heard the food is really nice here. ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ ಕ್ವಾಲಿಟಿ ಆಫ್ ದ ಫುಡ್ ತುಂಬಾ ಚೆನ್ನಾಗಿತ್ತು. ಈ ಜಾಗದಲ್ಲಿ ಅವರ ಡೆಸರ್ಟ್ಸ್ ಮತ್ತು ವುಡ್ ಫೈರ್ ಪಿಜ್ಜಾ ತುಂಬಾ ಫೇಮಸ್ ಆಗಿದೆ. ಸೊ ನೀವೇನಾದರೂ ಪಾಂಡಿಚೇರಿ ವಿಸಿಟ್ ಮಾಡಿದಾಗ ಇದೊಂದು ಮಸ್ಟ್ ಟ್ರೈ ಪ್ಲೇಸ್. ಅವರ ಕಾಕ್ಟೇಲ್ಸ್ ಆ್ಯಂಡ್ ಮಾಕ್ಟೇಲ್ಸ್ ಕೂಡ ತುಂಬ ಯುನೀಕಾಗಿ ಟೇಸ್ಟಿಯಾಗಿತ್ತು. ನಮ್ಮ ಆರ್ಡರ್ ಏನಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಸೊ ನಾನು ಮಾಕ್ಟೇಲಲ್ಲಿ ಆರ್ಗ್ಯಾನಿಕ್ ಪ್ಯಾಷನ್ ಫ್ರೂಟ್ ಡ್ರಿಂಕ್ ತೊಗೊಂಡೆ. ಅದಾದಮೇಲಿಂದ ಪಣಗಮ್ ಅಂತ ಇನ್ನೊಂದು ಡ್ರಿಂಕ್ ತೊಗೊಂಡೆ, ಅವ್ರ ಕ್ಲಾಸಿಕ್ ಸಿಗ್ನೇಚರ್ ಡ್ರಿಂಕ್ ಅಂಥದ್ದು. ಫುಡ್ಡಲ್ಲಿ ಒಂದು ಚಿಕನ್ ಆ್ಯಂಡ್ ಪೈನಾಪಲ್ ಸ್ಯಾಲೆಡ್, ಪನ್ನೀರ್ ಸ್ಕ್ಯೂರ್ಸ್ ಮತ್ತು ಒಂದು ಪಿಸ್ಟಾಶಿಯೋ ಚೀಸ್ ಕೇಕ್ ತೊಗೊಂಡೆ. ದಟ್ಸ್ ಅಬೌಟ್ ಇಟ್. ನಾವು ತುಂಬ ಪುವರ್ ಈಟರ್ಸ್ ಟು ಬಿ ಆನೆಸ್ಟ್. ಹೋಗ್ಬೇಕಾದ್ರೆ ರೆಸ್ಟೋರೆಂಟಿಗೆ ನಡ್ಕೊಂಡು ಹೋದ್ವಿ, ಬಟ್ ಬರಬೇಕಾದ್ರೆ ರಾತ್ರಿ 11 ಗಂಟೆ ಆಗೋಗಿತ್ತು. ಸೊ ಸೇಫ್ ಇರಲ್ಲ ಆ್ಯಂಡ್ ಮಗು ಕೂಡ ಮಲಗಿಬಿಟ್ಟಿದ್ಲು ಅಂತ ಆಟೋ ತೊಗೊಂಡು ವಾಪಸ್ ರೂಮಿಗೆ ಹೋದ್ವಿ. ರಾತ್ರಿ ಆಗೋಗಿರೋದ್ರಿಂದ ಈ ಆಟೋ ರೈಡ್ಗೆ 250 rupees ಆಯಿತು. GMT ಐಸ್ ಕ್ರೀಮ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಜೆಲಾಟೋ ಜಾಯಿಂಟ್ಸ್ ಪಾಂಡಿಚೇರಿಲಿ. ಸೊ ನಾನು ಒಂದು ಲೋಟಸ್ ಬಿಸ್ಕಾಫ್ ತೊಗೊಂಡೆ, ಒಂದು ಚಾಕೋ ಕ್ರಂಚ್ ತೊಗೊಂಡೆ. 2 ಸೇರಿಸಿ 220 ಆಯಿತು.
ಪಾರ್ಸೆಲ್ ತೊಗೊಂಡ್ಬಿಟ್ಟೆ. ಮಗಳು ಮಲಗಿತ್ತು ಸುಕೇಶ್ ಡ್ರೈವ್ ಮಾಡೋದ್ರಿಂದ ತುಂಬ ಟೈರ್ಡ್ ಆಯಿತು. ಸೊ ಐ ಡಿಸೈಡೆಡ್ ಟು ಗೋ ಬಿಕಾಸ್ ಪಕ್ಕದಲ್ಲೇ ಇತ್ತು, ಕೆಳಗಡೆ ಬಂದರೆ ಅಲ್ಲೇ ಪಕ್ಕದಲ್ಲಿತ್ತು. ಸೊ ಲೇಟ್ ಆಗಿದ್ರು ಇಟ್ ಇಸ್ ನಾಟ್ ಡೇಂಜರಸ್ ಪರ್ಸನ್. ಸೊ ಹಾಗಾಗಿ ನಾನೇ